ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆಚ್ಚಾಗುತ್ತಿದ್ದ ಲಂಚ ಪ್ರಕರಣಗಳ ನಿಯಂತ್ರಣಕ್ಕಾಗಿ ಸರ್ಕಾರಿ ಆಸ್ಪತ್ರೆಯ ಒಳಾಂಗಣದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಸಹಯೋಗದಲ್ಲಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ನೂತನ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಈ ಕುರಿತು ಒಂದು ವರದಿ. ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಇತ್ತೀಚೆಗೆ ಲಂಚ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ನಾಮಫಲಕ ಹಾಕಿದರೂ ಬಡ ಜನರೊಂದಿಗೆ ಸರ್ಕಾರಿ ಅಧಿಕಾರಿಗಳು ಹಣಕ್ಕೆ ಬೇಡಿಕೆ ಇಡುತ್ತಿರುವುದು ಹೆಚ್ಚಾಗುತ್ತಿದೆ. ಅದರಲ್ಲಿಯೂ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಲು ಜನನ ಪ್ರಮಾಣ ಪತ್ರ ನೀಡಲು ಹಣ ಕೊಟ್ಟರೆ ಮಾತ್ರ ಕೆಲಸ ಎಂಬಂತಾಗಿದೆ. ಸದ್ಯ ಇದೇ ವಿಚಾರವಾಗಿ ಎಚ್ಚೆತ್ತುಕೊಂಡ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸೂಚನಾ ಫಲಕಗಳನ್ನು ಆಸ್ಪತ್ರೆಯಲ್ಲಿ ಅಳವಡಿಸಿದ್ದಾರೆ. ಚಿಂತಾಮಣಿ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಂಚ ಕೇಳುವುದು ಹಾಗೂ ಕೊಡುವುದು ಅಪರಾಧ. ಈ ಆಸ್ಪತ್ರೆಯಲ್ಲಿ ಯಾವುದೇ ವೈದ್ಯರು ಹಾಗೂ ಯಾವುದೇ ಸಿಬ್ಬಂದಿ ಲಂಚ ಪಡೆಯುವುದಿಲ್ಲ. ಯಾವುದೇ ವೈದ್ಯರು ಹಾಗೂ ಸಿಬ್ಬಂದಿ ಲಂಚಕ್ಕೆ ಬೇಡಿಕೆ ಇಟ್ಟಲ್ಲಿ ಆಡಳಿತ ವೈದ್ಯಾಧಿಕಾರಿಗಳಿಗೆ ದೂರು ನೀಡಿ ಎಂದು ಬರೆದಿರುವ ನಾಮಫಲಕಗಳನ್ನು ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರಾದ ಸತ್ಯನಾರಾಯಣ ಸಿಂಗ್ ರವರ ನೇತೃತ್ವದಲ್ಲಿ ಹಾಕಲಾಗಿದೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ 19ನೇ ತಾರೀಕು ನಡೆದಂಥ ಒಂದು ಘಟನೆಯಲ್ಲಿ ಡಾಕ್ಟರ್ ಜಯರಾಮ್ ರೆಡ್ಡಿ ಅವರು ಲಂಚ ಸ್ವೀಕರಿಸಿ ಮತ್ತೆ ಅದನ್ನು ವೈದ್ಯಾಧಿಕಾರಿಗಳಾದಂಥ ಸಂತೋಷ್ ಸರ್ ಅವರ ಗಮನಕ್ಕೆ ತಂದು ಮತ್ತು DHO ಸರ್ ಅವ್ರ ಗಮನಕ್ಕೂ ತಂದಿದ್ದೀವಿ. ಅವರು ನೋಟಿಸ್ ಜಾರಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಗಮನಕ್ಕೆ ತಂದಿದ್ದಾರೆ. ಮುಂದಿನ ಅವರು ಏನು ಕ್ರಮ ಕೈಗೊಳ್ತಾರೆ ಅದರ ಪ್ರಕಾರ ನಾವು ಮುಂದೆ ಹೋಗ್ತೀವಿ. ಇನ್ನೊಂದು ವಿಚಾರ ಏನಂದರೆ ಈಗಿನ ಪರಿಸ್ಥಿತಿಯಲ್ಲಿ ಯಾವುದೇ ಸಾರ್ವಜನಿಕರ ಆಸ್ಪತ್ರೆಗೆ ಬಂದ ಕೂಡಲೇ ಲಂಚವನ್ನು ಕೊಡದೆ ಯಾರಾದರೂ ಲಂಚವನ್ನು ಬೇಡಿಕೆ ಇಟ್ಟರೆ ದಯವಿಟ್ಟು ಸಂತೋಷ್ ಸರ್ ಅವರು ಇರ್ತಾರೆ ವೈದ್ಯಾಧಿಕಾರಿಗಳು, ಅವರನ್ನು ಗಮನಕ್ಕೆ ತನ್ನಿ. ಕೂಡಲೇ ಅವ್ರಿಗೆ ಏನು ಆಕ್ಷನ್ ತೊಗೊತಾರೆ. ಸಾರ್ವಜನಿಕರಿಗೆ ತಿಳುವಳಿಕೆ ಪ್ರತಿಯೊಂದು ಇಲಾಖೆಗಳಲ್ಲೂ ಏನೇನು ನಡೀತಿದೆ ಎಲ್ಲವನ್ನು ಬಯಲು ಹಾಕ್ತೀವಿ. ಯಾವುದೇ ಕಾರಣಕ್ಕೂ ನಾವು ಲಂಚವನ್ನು ಪಡೆಯೋದು ತಗೊಳ್ಳೋದು ಮಹಾ ಅಪರಾಧ. ಎಲ್ಲರಿಗೂ ಒಂದು ತಿಳ್ಕೊಳ್ಳಿ, ಸಾರ್ವಜನಿಕರು ಏನು ಲಕ್ಷಾಂತರ ಕೋಟ್ಯಾಂತರ ಸಂಪಾದನೆ ಮಾಡೋರಲ್ಲ. ದಿನದ ಕೂಲಿ 200-300 ಸಂಪಾದನೆ ಮಾಡೋರು. ಅವರಿಗೆ ಸಂಬಳ ಬರುತ್ತೆ. ಸರ್ಕಾರ ನಮ್ಮ ತೆರಿಗೆ ಹಣದಿಂದನೇ ನಿಮ್ಗೆ ಸಂಬಳ ಬರುತ್ತೆ. ಹಾಗೂ ಮತ್ತೆ ನಮಗೆ ಲಂಚ 100-200 ಸಂಪಾದನೆ ಮಾಡಿ ಮತ್ತೆ ಅದನ್ನು ನಿಮ್ಗೆ ಕೊಡೋದಕ್ಕೆ ಆಗುವಂಥ ಕೆಲಸ ಸರ್ಕಾರನೂ ಎಚ್ಚೆತ್ಕೋಬೇಕು. ಕೂಡಲೇ ಸರ್ಕಾರ ಕಚೇರಿಗಳಲ್ಲಿ ಎಲ್ಲೆಲ್ಲಿ ಈ ಲಂಚಾವತಾರ ನಡೀತಿದೆ ಅದೆಲ್ಲ ಕಡಿವಾಣ ಹಾಕಬೇಕು ಅಂತೇಳಿ ಸರ್ಕಾರಕ್ಕೂ ಮತ್ತು ವೈದ್ಯಾಧಿಕಾರಿಗಳಿಗೂ ಎಲ್ಲ ಇಲಾಖೆಗಳಿಗೂ ಮನವರಿಕೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್, ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಉಪಾಧ್ಯಕ್ಷರಾದ ಮಹೇಶ್ ಬಾಬು, ತಾಲೂಕು ಆಟೋ ಘಟಕದ ಕಾರ್ಯದರ್ಶಿ ನರಸಿಂಹ ಶಿವು ಭಾಗವಹಿಸಿದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.